ಈ ದಿನ ಮುಳಬಾಗಿಲು ತಾಲೂಕು ಗಡಿ ಭಾಗದಲ್ಲಿರುವಂತಹ ತಾಲೂಕು ಗಡಿ. ಇಲ್ಲಿ ಇದರ ನಂತರ KGF ತಾಲೂಕು ಬರ್ತದೆ. ಮಿಟ್ಟೂರು ಪಂಚಾಯತಿ ಕೊತ್ತೂರು ಗ್ರಾಮದಲ್ಲಿದ್ದೀವಿ. ಏನು ನಿನ್ನೆ ಮಾಧ್ಯಮಗಳಲ್ಲಿ ಬಂತು, ಮಿಟ್ಟೂರು ಪಂಚಾಯತಿ ಕೊತ್ತೂರಲ್ಲಿ ಡ್ರೈನೇಜ್ ಸ್ವಚ್ಛತೆ ಇಲ್ಲದೆ ಅಂಗನವಾಡಿ ಕಟ್ಟಡ ಮತ್ತು ಇಲ್ಲಿನ ನಿವಾಸಿಗಳಿಗೆ ಅನಾನುಕೂಲ ಆಗಿದೆ, ತೊಂದರೆ ಆಗ್ತಾ ಇದೆ ಅಂತ ಈ ಒಂದು ಸಮಸ್ಯೆಯನ್ನು ಮನಗಂಡಂತಹ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ನಾವು ಬಂದಿದ್ದೀವಿ. ಅದೇ ರೀತಿ ದಲಿತ ಸಂಘಟನೆಗಳ ಸದಸ್ಯರುಗಳು ಬಂದಿದ್ದಾರೆ. ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ, ಇಲ್ಲಿನ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆ ಕಾಣಿಸ್ತಾ ಇದೆ. ಅಧಿಕಾರಿಗಳ ಬೇಜವಾಬ್ದಾರಿತನೂ ಕಾಣಿಸುತ್ತೆ. ಇವರು ಹೊಸದಾಗಿ 1 ತಿಂಗಳಿಂದ ಬಂದಿದ್ದೀನಿ, ಇಲ್ಲಿನ ಏನು ಹೆಚ್ಚು ಕಮ್ಮಿ ಏನು ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದಕ್ಕಿಂತ ಮುಂದೆ ಇದ್ದಂತಹ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗಮನ ಹರಿಸಿ ಇಲ್ಲೊಂದು ಸಮಸ್ಯೆನೂ ಇದೆ. ನೀರು ಯಾಕೆ ಡ್ರೈನೇಜ್ ಇಷ್ಟು ತುಂಬಿಕೊಂಡಿದೆ ಅಂತಂದ್ರೆ, ಈ ನೀರು ಸರಾಗವಾಗಿ ಮುಂದೆ ಹೋಗೋದಕ್ಕೆ ಅನುಕೂಲ ಇಲ್ಲ, ಅದಕ್ಕೆ ತುಂಬಿಕೊಂಡಿದೆ. ಸುಮಾರು 2 ವರ್ಷದಿಂದ ಈ ಒಂದು ಡ್ರೈನೇಜ್ ನ ಸ್ವಚ್ಛತೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಊರಿನ ಗ್ರಾಮಸ್ಥರ ಆರೋಪ. ಯಾಕೆ ಈ ರೀತಿ ಯಾಕೆ ಗ್ರಾಮಗಳನ್ನ ನಿರ್ಲಕ್ಷ್ಯ ಮಾಡ್ತೀರಾ ಅನ್ನೋದನ್ನ ನಾವು ಅಧಿಕಾರಿ ವರ್ಗನ ಪ್ರಶ್ನೆ ಮಾಡ್ಬೇಕಾಗತ್ತೆ. ಏನೇ ಆಗಿರ್ಲಿ, ಈ ದಿನ ನಾವು ಬರೋಷ್ಟೊತ್ತಿಗೆನೆ ನಾವೆಲ್ಲ ಊರಿನ ಗ್ರಾಮಸ್ಥರು ಎಲ್ಲರೂ ನಾವು ಇಲ್ಲಿ ಬರೋಷ್ಟೊತ್ತಿಗೆನೆ ಗ್ರಾಮ ಪಂಚಾಯತಿಯ ಸಿಬ್ಬಂದಿ ವರ್ಗ ಬಂದು ಸ್ವಚ್ಛತೆ ಕಾರ್ಯದಲ್ಲಿ ನಿರತರಾಗಿದ್ರು. ಮಾಡಿ ಸಂತೋಷ. ಆದ್ರೆ ಇಲ್ಲಿಂದ ಮುಂದಕ್ಕೆ ನೀರು ಹೋಗೋದಕ್ಕೆ ಸ್ವಲ್ಪ ಸಮಸ್ಯೆ ಇದೆ. ಈ ದಿನ ನಮ್ಮ ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಾಲೂಕ್ ಪಂಚಾಯತಿ ಇಒ ಸಾಹೇಬ್ರನ್ನ ಕಾರ್ಯನಿರ್ವಹಣಾಧಿಕಾರಿಗಳು ಇಬ್ಬರನ್ನ ಒಂದ್ ಹತ್ರ ಸೇರಿಸಿ ಈ ಗ್ರಾಮಕ್ಕೆ ಭೇಟಿ ಮಾಡಿಸಿ ಇಲ್ಲಿನ ಸಮಸ್ಯೆಗೆ ಒಂದು ಹಳೇದೇನೇ ಆಗಿರ್ಲಿ ಅದು ಬೇಡ, ಈಗ ನಮಗೆ ಊರಿಗೆ ಅನುಕೂಲ ಆಗುವಂತ ಕೆಲಸ ಆಗ್ಬೇಕು. ಅವ್ರಿಬ್ಬರನ್ನ ಕೂಡಿಸಿ ಇಲ್ಲಿಗೆ ಭೇಟಿ ಮಾಡಿಸಿ ಇಲ್ಲಿನ ಒಂದು ತೊಂದರೆಗಳಿಗೆ ಒಂದು ನಿವಾರಣೆ ಮಾಡಿ ಇಲ್ಲಿನ ಸಮಸ್ಯೆಗಳಿಗೆ ಒಂದು ದಾರಿಯನ್ನ ಹುಡುಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಮನವಿ ಮಾಡ್ತಾ ಈ ದಿನ ಈ ಊರಿಂದ ನಾವು ತಾಲೂಕ್ ಕಚೇರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ 2 ದಿವಸದಲ್ಲಿ ನಮ್ಮ ಅಧಿಕಾರಿ ವರ್ಗ ಈ ಒಂದು ಸಮಸ್ಯೆನ ಒಂದು ಇತ್ಯರ್ಥ ಪಡಿಸ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯತಿಗೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ಬೇಕಾಗುತ್ತೆ ಈ ಊರಿನ ಗ್ರಾಮಸ್ಥರೊಂದಿಗೆ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಚೇರ್ಮನ್ ಯಾರು ಸರ್ ಈ ಊರಿಗೆ? ಸರ್ ಇವರು ಈ ಪಂಚಾಯತಿಗೆ ಅಧ್ಯಕ್ಷರು ಇವ್ರ ಮಿಸ್ಸಸ್ ಅಂತೆ, ಇವರ ವಸಂತ ಕುಮಾರಿ ಅಂತ. ಇಲ್ಲಿನ ಸದಸ್ಯರು ಬೇರೆ ಇದ್ದಾರೆ, ಅವರು ಏನೋ ಕಾರ್ಯಕ್ರಮಗಳ ನಿಮಿತ್ತ ಆಚೆ ಹೋಗಿದಾರಂತೆ. ಅವರೇ ನೋಡ್ಕೋಬೇಕಾಗಿತ್ತು, ಆಕ್ಚುಲಿ ಅದೆಲ್ಲ ಅವರೇ ನೋಡ್ಕೋಬೇಕಾಗಿತ್ತು. ಅವ್ರಿಗೆ ಏನ್ ಸಮಸ್ಯೆ ಇದೆಯೋ ನಮಗ್ ಗೊತ್ತಿಲ್ಲ. ನಾವೊಂದು ಮಾಧ್ಯಮದಲ್ಲಿ ನೋಡಿ ಇಲ್ಲಿ ಬರೋಷ್ಟೊತ್ತಿಗೆ ಪಂಚಾಯತಿ ಅಧಿಕಾರಿಗಳೆಲ್ಲ ಬಂದು ಇಲ್ಲಿ ಸ್ವಚ್ಛತೆ ಮಾಡ್ತಾ ಇದ್ರು. ಏನು ಮಾಡಿದ್ರೇನು ಇದು ತಾತ್ಕಾಲಿಕ, ತಾತ್ಕಾಲಿಕ. ಇಲ್ಲಿಂದ ಇಲ್ಲಿವರೆಗೂ ಏನ್ ಸಮಸ್ಯೆ ಇಲ್ಲ, ಇಲ್ಲಿಂದ ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ಸಮಸ್ಯೆ ಇದೆ. ತಾಲೂಕು ದಂಡಾಧಿಕಾರಿಗಳು ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳು ಇಬ್ರು ಇಲ್ಲಿಗೆ ಬಂದ್ರೇನೆ ಮಾತ್ರನೇ ಇದು ಶಾಶ್ವತವಾಗಿ ಪರಿಹಾರ ಸಿಗೋದು. ಸರ್, ನಾವು ಊರುಕುಂಟೆ ಮಿಟ್ಟೂರು ಗ್ರಾಮ ಪಂಚಾಯತಿ PDO. ನಾನು ಇಲ್ಲಿಗೆ ಬಂದಿದ್ದೆ 1.5 ತಿಂಗಳಾಗಿದೆ, ಹೊಸದಾಗಿ ಬಂದಿರೋದು. ಅದರಿಂದ ಈಗಾಗಲೇ ನಾನು ಬಂದು 2 ಸತಿ ಬಂದು ಭೇಟಿ ಮಾಡ್ಕೊಂಡು ಹೋಗಿದ್ದೀನಿ. ಸದಸ್ಯರಿಗೂ ಸ್ವಲ್ಪ ಗಮನಕ್ಕೆ ತಂದಿದ್ದೀನಿ. ಆದ್ರೂ ಸಹ ಅವ್ರು ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೂ ಸಹ ಇವಾಗ ನಾನು ನಿನ್ನೆ ಸಾಯಂಕಾಲನೇ ಬಂದು ನೋಡ್ಕೊಂಡು ಹೋಗಿ ನಮ್ಮ ಸಿಬ್ಬಂದಿ ವರ್ಗದವರಾದ ಮತ್ತು ಸ್ವಚ್ಛತೆಗಾರರು ಮತ್ತು ಬಾಲಕೃಷ್ಣ ಅಂತ ಹೇಳ್ಬಿಟ್ಟು ಇಬ್ಬರಿದ್ದಾರೆ ಈ ಊರಿನವ್ರೆ. ಅವ್ರಿಗೆ ಹೇಳಿ ಬೆಳಗಿನಿಂದ ಇದನ್ನು ಕ್ಲೀನ್ ಮಾಡ್ಸೋಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಎಷ್ಟು ದಿನದಿಂದ ಮಾಡ್ತೀರಿ ಸರ್ ನೀವು? ಕಂಪ್ಲೀಟ್ ಮಾಡ್ಕೊಡ್ತೀರಿ ಸರ್ ಅವ್ರಿಗೆ? ಇದು ಇವತ್ತು ನಾಳೆ ಕಂಪ್ಲೀಟ್ ಆಗೋಗ್ತದೆ. 2 ದಿನದಲ್ಲಿ ಕಂಪ್ಲೀಟ್ ಆಗ್ತದೆ. ಬಂದ ಮೇಲೆ ಪ್ಲಾನ್ ಮಾಡಿ ಎಸ್ಟಿಮೇಟ್ ಎಲ್ಲ ರೆಡಿ ಮಾಡಿಸಿದ್ದೀನಿ. ಈಗ ಇವ್ರ ಕೆಲಸ ನಾನು ನೋಡಿದ್ದೀನಿ, ಎಲ್ಲವನ್ನೂ ಮಾಡಿಸ್ತಾರೆ. ನಾನು ಅಲ್ಲಿ ಅಗ್ರದಲ್ಲಿದ್ದಾಗೆಲ್ಲ ನಾವು ನೋಡಿದ್ದೀವಲ್ಲ, ನಮ್ಮ ಕೆಲಸನೇ ಇದು. ನಾವು ಬೇರೆ ಸಂಘಟನೆಗಳ ಥರ ಹೋಗೋದು, ಅಫ್ಸೇಲ್ ಕಾಸು ತಗೊಳ್ಳೋದು ಅವೆಲ್ಲ ಇಲ್ಲ. ನಾವು ಕೆಲಸ ಮಾಡಬೇಕು. ಕೆಲಸ ಮಾಡ್ತಾ ಇದ್ರೆ ಅವ್ರು ಪಿಒಗೆ ಯಾವ ಕಾಸು ಕೊಟ್ಟರೆ ಆ ಪಂಚಾಯತಿ ಕಡೆಗೆ ಇವರೆಲ್ಲ ನಮ್ಮ ಪಂಚಾಯತಿ ಅಧಿಕಾರಿಗಳು ಇವ್ರು ಹೆಂಗೆ ಹೇಳಿದ್ರೆ ಅವ್ರು ಹಂಗೆ ಕೇಳ್ಕೊಂಡು ಹಂಗೆ ಇರ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಏನು ಮಾಡ್ತಾರೆ ನಮಗೆ ನಮ್ಮ ವಿಭಾಗ ಅಷ್ಟು ಬಿಟ್ಟರೆ ಏನು ಮಾಡಲ್ಲ.
ನಮ್ಮ ಪಂಚಾಯತಿ ಅಧಿಕಾರಿಗಳು ಏನು ಕಾಸು ಕೊಡ್ತಾರೋ ಅದು ಇಸ್ಕೊಡೋದು ನಮ್ಮ ಇವತ್ತು ಆಯಿತು ಸರ್ ಬಂದು ಮಾತಾಡ್ತೀವಿ ಅಷ್ಟು ಮಾತ್ರ ಮಾತಾಡ್ತಾರೆ ನೋಡಿದ್ರೇನಾ ಎಷ್ಟು ಚೆನ್ನಾಗಿ ಬರುತ್ತೆ ಹೆಸರು ಅಂತ ಅಷ್ಟೇ, ಬೇರೆ ಏನು ಮಾಡ್ತಾ ಇಲ್ಲ ಸರ್. ನಮ್ಮ ಇವ ಸರ್ ನಮ್ಮ ಮುಳ್ಬಾಲ್ ತಾಲೂಕು ಇವ. ನಾನು ಇವಾಗೆ 3 ಸರಿ ಕನ್ಸಲ್ಟ್ ಮಾಡಿದ್ದೀನಿ. 3 ಸರಿ ಅಲ್ಲ 3 ಸರಿ ಕನ್ಸಲ್ಟ್ ಮಾಡಿದ್ದೀನಿ. ಮೇಡಮ್ ನಮಸ್ತೆ ಮೇಡಮ್, ಕೊಡ್ತೀವಿ ಅಂತಾರೆ. ಇದುವರೆಗೂ ಪ್ರಕಾಶ್ ಸರ್ವೆ ಗೌರವಾಧ್ಯಕ್ಷರು ಮಾತಾಡೋದು. 3 ವರ್ಷದಿಂದ ಒಂದು ಸರಿ ಕೂಡ ಮಿತ್ತೂರ್ ಹತ್ರ ಎಂ ಕೊತ್ತೂರು ಅಂತ ಇದೆ ಮೇಡಮ್, ಸ್ವಂತ ಮಾಡೋದು ಮತ್ತೆ ಬಿಟ್ಟು ಎಂ ಕೊತ್ತೂರಲ್ಲಿ ನಮ್ಮ ಅಂಗನವಾಡಿ 5 ವರ್ಷದಿಂದ ಎಷ್ಟು ಸರಿ ಬಿಲ್ ಆಗಿದೆ ಅಂತ ನಮ್ಮ ಪಂಚಾಯತಿ ಅಧಿಕಾರಿಗೆ ಇಲ್ಲಿ ಇದು ಏನು ಸೊಳ್ಳೆ ಉತ್ಪತ್ತಿ ಆಗುವಂತ ಹುಳುಗಳೆಲ್ಲ ಇದೊಂದು ಫುಲ್ ಗುಂಪಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದೆ. ಇಲ್ಲಿ ಸಿಒ ಕೂಡ ನಾವೇನು ಭೇಟಿ ಗಿಟಿ ಕೊಡೋಲ್ಲ ಮೇಡಮ್ ಸೆಂಟರ್ಗಳಿಗೆ. ಮೊದಲು ಊರಿಂದ ನೀರು ಆಚೆ ಹೋಗ್ತಲ್ಲ ಅದನ್ನೊಂದು ವ್ಯವಸ್ಥೆ ಮಾಡ್ಕೊಂಡು ಮೇಡಮ್ ಈಗ ಬಂದಿದ್ದಾರೆ. ಈಗ ಏನಾಗುತ್ತೆ, ಅದು ಬೆಳಗ್ಗೆ ಪೇಪರ್ ಅಫಿಷಿಯಲ್ಸ್ಗೆ ನಮ್ಮ ಊರಿನ ಗ್ರಾಮಸ್ಥರು 10 ಬಾರಿ ಮನವಿಗಳು ಕೊಟ್ಟರೆ ಸ್ಪಂದಿಸ್ತಾ ಇಲ್ಲ ಯಾರು ಅಧಿಕಾರಿಗಳು. ಅವರು ಒಂದು ಮೀಡಿಯಾ ಪೇಪರ್ಗೆ ಹಾಕ್ಸಿ ಪೇಪರ್ ಅಲ್ಲಿ ಬಂದ ಮೇಲೆ ಈಗ ಎಚ್ಚೆತ್ಕೊಂಡು ಬಂದು ಎಲ್ಲ ಕ್ಲೀನ್ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಮೊದಲು ಇದ್ದಿದ್ದು ಎಲ್ಲ ಹೆಂಗಿದೆ ಅಂತ ನಮಗೆ ಗೊತ್ತು. ನಾನು 5 ವರ್ಷ ಮೆಂಬರ್ ಆಗಿ ಬಂದಿರೋದು. ನೋಡಿ ಮೇಡಮ್, ತಾವು ಆವಾಗ ಒಂದೊಂದು ಕೇಂದ್ರಗಳಿಗೆ ಭೇಟಿ ಕೊಡ್ತಾ ಇರಿ. ಅಲ್ಲಿ ಏನ್ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನಿಮ್ ಕೈಯಲ್ಲಿ ಸಾಲ್ವ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನಮ್ ಗಮನಕ್ಕೆ ತನ್ನಿ ಮೇಡಮ್, ನಾವಿದ್ದೀವಿ. ಓ ಮೇಡಮ್ ಸರಿ ಮೇಡಮ್. ಕರೆಕ್ಟಾಗಿ ಅಡ್ಡಡಿ ಇರುತ್ತೆ ಮಕ್ಕಳು ಎಷ್ಟು ಮಾತ್ರ ಇದು ಮಾಡ್ತಾರೆ. ಜವಾಬ್ದಾರಿ ಇರ್ಬೇಕು. ನೀವು ರಾಜ್ಯಗಳಿದ್ರೆ ನೀವು ನಿಮ್ಮ ಆಫೀಸರ್ಗೆ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಇವ್ರು ನೋಡ್ಕೊಳ್ತಾರೆ. ನೀವು ಇವ್ರನ್ನ ಹೇಳಬೇಕಂತೇನಿಲ್ಲ. ಯಾಕೆ ನೀವು ಗುಡಿಸ್ಕೊಂಡಿರಲಿಲ್ಲ ಹೇಳಿ? ಒಂದು ಪೇಪರ್ ಅಲ್ಲಿ ನ್ಯೂಸ್ ಆಗಿ ಅದೆಲ್ಲ ವಿಷಯ ದೊಡ್ಡದಾದ್ಮೇಲೆ ನೀವು ಬಂದು ಕುಡಿಸ್ಕೊಳ್ಳೋದ? ಇಲ್ಲಿ ನಿಮ್ಗೊಬ್ಬ ಸಹಾಯಕಿನ ಕೊಟ್ಟಿರ್ತಾರೆ ತಾನೆ, ನೋಡಮ್ಮ ಕಸ ಗುಡಿಸ್ಬಿಟ್ಟು ಅಂದ್ರೆ ಗುಡಿಸ್ಬಿಡ್ತಾರೆ ಅವರು. ಬೇರೆಯವ್ರದಂತ ನಾನು ವಿಚಾರಿಸಿದೆ ಒಂದು, ಅದೇ ನಮ್ಮ ಮೊದಲಿದ್ರಲ್ಲ ನೀವು ಸ್ವಂತವಾಗಿ ತಗೊಂಡಿದ್ದೀರಾ? ನೀವು ಪರ್ಸನಲ್ ತಗೊಂಡಿದ್ದೀರಾ ನೀವು ಅದನ್ನ? ಪರ್ಸನಲ್ ಆಗಲ್ಲ. ಹೆಂಗ್ ಮಾತಾಡ್ತೀಯ ನೀನು? ಇವತ್ತು ಬಿಟ್ಬಿಟ್ರೆ ಅಂತ ಹೆಂಗ್ ಮಾತಾಡ್ತೀಯ ನೀನು? ಇವತ್ತು ಬಿಟ್ಬಿಡ್ರಿ ಅಂತ ಹೇಳ್ತಾ ನೀನ್ ಇಲ್ಲ. ಹೆಂಗ್ ಮಾತಾಡ್ತೀಯ? ಇವತ್ತು ಮಾತಾಕ್ ಬರ್ತದೆ. ನಾನು ಹೇಳೋವರೆಗೂ ಮಾತಾಡ್ಬಾರ್ದು ನೀವು. ಅಲ್ಲಲ್ಲ, ಇವತ್ತು ಮಾಡಿ ಹೇಳೋವರೆಗೂ ಇರ್ಲಿ. ಅವ್ರು ಯಾಕೆ ಬಿಡ್ಬೇಕು? ಸ್ವಲ್ಪ ಅವ್ರು ಹೇಳೋವರೆಗೂ ಯಾಕೆ ಬಿಡ್ಬೇಕು ನಿಮ್ಗೆ? ಸರಿ, ಅವ್ರು ಏನು ಉತ್ತರ ಕೊಡ್ತಾರೆ? ಏನಾದ್ರು ಹೇಳ್ತಾ ಇದ್ರೆ ನೀವು ಹಂಗೆ ಇದು ಮಾಡಿ. ಅಲ್ಲ, ಅವ್ರು ಯಾಕೆ ಬಿಡ್ಬೇಕು? ಇದು ಹೊತ್ತ ಮಾಡ್ಕೊಡಿ. ನನಗ್ ಗೊತ್ತಿಲ್ಲ, ನಾನು ಬಂದಿರೋದು ಹೊಸದಾಗಿ ಬಂದಿರೋದು. ನಾನು 1 ವರ್ಷ ಆಯ್ತು. ಇರೋದನ್ನು ಮುಚ್ಚಿಬಿಟ್ಟಿದಾರ. ಅಲ್ಲಿ ನೀರು ಹೋಗ್ತಾ ಇಲ್ಲ ಅಂತಂದ್ರೆ ಆ ಜಮೀನು ಯಾರ್ದು ಅಂತ ಕೇಳಿದೆ. ಇವ ಸಾಹೇಬ್ರದ್ದು ಅಂತ ಕೇಳಿದೆ. ಅವ್ರು ಮುಚ್ಚಿಲ್ಲ ಸರ್. ಅಲ್ಲ, ಹೇಳೋದು ಕೇಳಿ, ನಾನು ಹೇಳೋದು ಸ್ವಲ್ಪ ಕೇಳಿ. ಆಮೇಲೆ ನೀವೇನಾದ್ರು ಮಾತಾಡಿದ್ರೆ ನಾನು ಕೇಳ್ತೀನಿ. ನಾನು ಅಲ್ಲಿ ನೀರೇ ಹೋಗ್ತಾ ಇರಲಿಲ್ಲ. ಅಲ್ಲಿವರೆಗೆ ಇಲ್ಲಿಂದ ಬಂದು ನೋಡ್ಕೊಂಡು ಅಲ್ಲಿವರೆಗೂ ಹೋದೆ. ನೀರೇ ಹೋಗ್ತಾ ಇಲ್ಲ. ಏನಪ್ಪ ಲಾಸ್ಟ್ ಹೋಗಿದ್ದೀರ ಇದ್ರೆ ನಾವು ವ್ಯಕ್ತಿನೂ ಇಲ್ಲೇ ನಿಂತ್ಕೊಳ್ತದಲ್ಲ ನೀರು ಹೆಂಗೆ ಏನು ಅಂತ. ನೀವು ಆವಣೆಯಿಂದ ಬಂದು ಎಷ್ಟು ದಿನ ಆಯ್ತು ಸರ್ ಇಲ್ಲಿಗೆ ಪಂಚಾಯತಿಗೆ? ನಾನು 2 ವರ್ಷ ನಾನು DPS ಅಲ್ಲಿ ಇದ್ರು ಅವರು. ನಾನು ಇಲ್ಲಿ ಬಂದಿದ್ದು 1.5 ತಿಂಗಳಾಯ್ತು ಅಷ್ಟೇ. ಇದು ಹೋಗಿ ವಿಸಿಟ್ ಕೊಟ್ಟಿರಿ ಸರ್ ಎಲ್ಲ ಅಲ್ಲಿಗೆ? ಯಾವಾಗ ಬಂದಿದ್ದೀರಾ ಸರ್? ನಿನ್ನೆ ಬಂದಿದ್ರಾ? ನಿನ್ನೆ ಮಾತ್ರ ಬಂದಿದ್ದೀರಾ? ನೆನ್ನೆ ಅಲ್ಲ, ಮೊದಲು ಬಂದು ಯಾವಾಗ ಇದೆ? ಇವಾಗ ಇಲ್ಲಿ ನೋಡಿ, ಇಲ್ಲಿ ನಾನು ಹೆಸರು ಸ್ವಲ್ಪ ಬಿಡಿಸ್ಕೊಬೇಕು. ಯಾರ್ದಪ್ಪ ಅದ ಸಂಪ ಪರ್ಸೆಂಟ ಇರ್ಲಿ ಕಾಲು ಬಿಡಲ್ಲ ಅಂತವ್ರ ತಹಸೀಲ್ದಾರ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವರು ರೆಸ್ಪಾನ್ಸ್
ಈಗ ನೀವು ಕೊಟ್ಟಿರೋದ್ ಕತೆ ಬಿಟ್ಬಿಡಿ. ಈಗ ನಮ್ಮ ಜೊತೆಲ್ಲ ಬನ್ನಿ, ತಹಸೀಲ್ದಾರ್ ಅವ್ರ ಹತ್ರ ಇವ್ರನ್ನ ಇಬ್ಬರನ್ನ ಒಂದ್ ಹತ್ರ ಕೂಡಿಸ್ತೀನಿ. ಅವ್ರಿಬ್ರು ಬಂದ್ ಸ್ಪಾಟ್ಗೆ ಬಂದು ನಿಮ್ ಸಮಸ್ಯೆ ಸಾಲ್ವ್ ನಮ್ಗೇನು ಸಮಸ್ಯೆ ಸಾಲ್ವ್ ಮಾಡ್ಕೊಡ್ತಾರೆ ಅಷ್ಟೇ ಅಲ್ವಾ? ಬನ್ನಿ ಹೋಗೋಣ, ಅಲ್ಲೇ ಇಬ್ಬರನ್ನು ಒಂದ್ ಹತ್ರ ಸೇರಿಸಿ ಕೂಡಿಸ್ಬಿಟ್ಟು ನಮ್ ಸಮಸ್ಯೆ ಸಾಲ್ವ್ ಮಾಡ್ಕೊಂಡ್ ಬರೋಣ ಅಷ್ಟೇನಾ? ಸರ್ ದಯವಿಟ್ಟು ನೀವ್ ಇದ್ದಷ್ಟು ದಿನ ನಮ್ ಹೋರಾಟಗಾರನ ಕತೆ ತಲೆ ಹಾಕಿಬಿಡಿ. ನಾನು ಇಷ್ಟೇ ಹೇಳೋದು, ನಾವು ಆಗ್ರಹ ಕಡೆ ಇದುವರೆಗೂ ನಾವು ಒಂದೇ ಒಂದು ಹೋರಾಟಕ್ಕೆ ಬಂದಿಲ್ಲ. ನೀವು ಹೋಗಿದ್ದೀರಣ್ಣ? ಅವರು ಬಂದಿರಲ್ಲ. ಯಾಕಂದ್ರೆ ನಿಮ್ ಕೆಲಸ ಏನು ಅಂತ ನಮಗ್ ಗೊತ್ತು, ಅದಕ್ಕೆ ನಿಮ್ಗೆ ಬೆಲೆ ಕೊಟ್ಟು ಮಾತಾಡ್ತಾ ಇದ್ದೀವಿ. ದಯವಿಟ್ಟು ಇಲ್ಲಿಂದ ನೀವು ಬೇರೆ ನಾನು ಹೇಳ್ತೇನೆ, ನಾವಾಗಲೇ ಹೇಳಿಲ್ಲ, ನಾನು ಹೇಳಿ ಸಾಕಾಗಿ ನೆನ್ನೆ ಸಾಯಂಕಾಲ ನಮ್ಮವ್ರಿಗೆ ಹೇಳ್ಬಿಟ್ಟು ಕರ್ಕೊಂಡು ಅವ್ರನ್ನ ಕರೆಸಿ ನೋಡಮ್ಮ ನಾಳೆ ಕ್ಲೀನ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನೆನ್ನೆ ನಾವು ಇದು ಪೇಪರ್ ಬರೋಕ್ಕೆ ಮುಂಚಿತವಾಗಿಯೇ ನಾನು ಪ್ರಸ್ತಾಪ ಮಾಡಿದ್ದೆ. ನಾನು ಹೇಳಿ ಸಾಕಾಗಿದೆ. ನಮ್ಮ PDO ಸಾಹೇಬರು ಇದುವರೆಗೂ ಹೇಳಿದ್ದು ನೋಡಿಲ್ಲ, ನಾವು ಊರಿಗೆ ಬಂದಿದ್ದು ನೋಡಿಲ್ಲ. ಡಸ್ಟ್ಬಿನ್ ಮೇಂಟೈನ್ ಮಾಡಕ್ಕೆ ಯಾರು ಬಂದ್ರೇನು ಮಾಡ್ತೀರಿ ಅಂತಾರೆ, ಮಾಡೋರೇ ಇಲ್ಲ ಇಲ್ಲಿ. ಏನಣ್ಣ ಇದಿಷ್ಟು ಜಾಮ್ ಆಗೋದಕ್ಕೆ ನಿಮಗೆ ಎಷ್ಟು ವರ್ಷದಿಂದ ಮೇಡಮ್ ಇದೆ ತೊಂದರೆ ಇರೋದು ನಿಮಗೆ ಇಲ್ಲ? 6 ವರ್ಷದಿಂದ ಕಂಟ್ರೋಲ್ ಮಾಡಿದ್ರೆ ಅಂಗಡಿಯವರು 6 ವರ್ಷದಿಂದ ಯಾರು ಯಾರು ಬರ್ತಾರೆ ನೋಡ್ಕೊಂತಾರೆ ಹೋಗ್ತಾ ಇರ್ತಾರೆ, ಮಾಡ್ತೀರಿ ಅಂತಾರೆ ಮತ್ತೆ ಮಾಡಲ್ಲ, ಏನು ಇಲ್ಲ, ನೋಡ್ತಾರೆ ಹೋಗ್ತಾ ಇರ್ತಾರೆ. ಎಷ್ಟು ನಾள் ಬಂದ್ರೇನು ಹಂಗೆ